ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. 16ರಿಂದ ಪ್ರತಿ ಶನಿವಾರ ನನ್ನ ಇ ಖಾತಾ ಅಭಿಯಾನ. 50 ಕಡೆಗಳಲ್ಲಿ ಇ ಖಾತಾ ಕೌಂಟರ್ ಸೌಲಭ್ಯ. ಡಿಸಿಎಂ ಡಿಕೆ ಶಿವಕುಮಾರ್ ವಿವರಣೆ. ಸಮರ ಸಮಾಪ್ತಿ. ಟ್ರಂಪ್ ಕಾಂಗ್ರೆಸ್ ಅನುಮೋದನೆಗೆ ಡೆಡ್ಲೈನ್ ಮುನ್ನವೇ ಟ್ರಂಪ್ ಘೋಷಣೆ. ವಾಣಿಜ್ಯ ಸಿಲಿಂಡರ್ ದರ 993 ರೂಪಾಯಿ ಏರಿಕೆ. ಹೋಟೆಲ್ ತಿಂಡಿ ಬೆಲೆಯೂ ಹೆಚ್ಚುವುದು ನಿಶ್ಚಿತ. ಬೆಲೆ ಏರಿಕೆ ಬರೆ. ಬೆಸ್ಕಾಂ ಗ್ರಾಹಕರಿಗೆ 91 ಪೈಸೆ ದರ ಹೆಚ್ಚಳದ ಶಾಕ್. ಏಪ್ರಿಲ್ನಿಂದ 35 ಪೈಸೆ. ಈ ತಿಂಗಳಿಂದ ಗೃಹ ಬಳಕೆದಾರರಿಗೆ ಟ್ರೂ ಅಪ್ ಚಾರ್ಜ್ ಹೆಸರಿನಲ್ಲಿ 56 ಪೈಸೆ ದರ ಏರಿಕೆ. ಭಾರತಕ್ಕೆ ಥಾಮಸ್ ಕಪ್ ಪದಕ ಖಚಿತ. ಕ್ವಾರ್ಟರ್ನಲ್ಲಿ ತೈವಾನ್ ವಿರುದ್ಧ ಜಯ. ಸೆಮಿನಲ್ಲಿ ಜಪಾನ್ ಅಥವಾ ಫ್ರಾನ್ಸ್ ಎದುರಾಳಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಈಗ ಶಾಲಾ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನಕ್ಕೂ ಬಂತು ಎಐ. ರಾಜಸ್ಥಾನದ ಸರ್ಕಾರಿ ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಕೆ. ದೇಶದ ಮೊಟ್ಟಮೊದಲ ತಡೆರಹಿತ ಟೋಲ್ಗೆ ಗುಜರಾತ್ನಲ್ಲಿ ಚಾಲನೆ. ಇಲ್ಲಿ ಟೋಲ್ ಪಾವತಿಗಿನ್ನೂ ವಾಹನ ನಿಲ್ಲಿಸಬೇಕಿಲ್ಲ. ಸ್ವಯಂ ಶುಲ್ಕ ಕಡಿತ. ಇದೇ ಪ್ರಥಮ ಕಾಗದ ರಹಿತ ನೋಂದಣಿ ಶುರು. ಚಾಮರಾಜನಗರದಲ್ಲಿ ಪ್ರಾಯೋಗಿಕವಾಗಿ ಆರಂಭ. 2ರಿಂದ 3 ತಿಂಗಳಲ್ಲಿ ಎಲ್ಲೆಡೆ ವಿಸ್ತರಣೆ. ಶೃಂಗೇರಿ ವಿಧಾನಸಭೆ ಮರು ಮತ ಎಣಿಕೆ ಇಂದು. ಜಿಲ್ಲಾಡಳಿತದಿಂದ ಅಗತ್ಯ ಸಿದ್ಧತೆ. ಅಭ್ಯರ್ಥಿಗಳು ಏಜೆಂಟ್ಗಳಿಗೆ ಅವಕಾಶ. ಬಂಗಾಳದ 7 ಸ್ಟ್ರಾಂಗ್ ರೂಮ್ ಸುತ್ತಲೂ ನಿಷೇಧಾಜ್ಞೆ. ಸಿಎಂ ಮಮತಾ ಬ್ಯಾನರ್ಜಿ ಭೇಟಿ. ಇವಿಎಂ ಹ್ಯಾಕ್ ಆರೋಪದ ಬೆನ್ನಲ್ಲೇ ಕ್ರಮ.